ನಾನು ಕೊಡಗು ಜಿಲ್ಲಾ ವರದಿಗಾರ ಅನು ಕಾರ್ಯಪ್ಪ. ನಾವು ಇವತ್ತು ಮನೆ ಇಲ್ಲದವರಿಗೆ ಮನೆ ಕೊಡುವಂತ ಒಂದು ಪ್ರಕ್ರಿಯೆ ನಡೆದಿದೆ. ಆ ಸ್ಥಳದಲ್ಲಿ ನಾವಿರುವಂತದ್ದು ಇದು ವಿರಾಜಪೇಟೆ ತಾಲೂಕಿನ ಕೆದಮುಳ್ಳೂರು ಗ್ರಾಮದಲ್ಲಿ ಸುಮಾರು 43 ಮನೆಗಳನ್ನು ಇವತ್ತು ವಿತರಣೆ ಮಾಡಲಾಗಿದೆ. ಶಾಸಕರಾದ ಎಸ್ ಪೊನ್ನಣ್ಣ ಅವರು ಬಂದು ಮನೆಗಳನ್ನು ಹಂಚಿಕೆ ಮಾಡಿರುವಂತದ್ದು ಅದೇ ಜಾಗದಲ್ಲಿ ನಾವಿದ್ದೀವಿ. ಅಂದ್ರೆ ಸಾಕಷ್ಟು ಜನಗಳು ಮನೆ ಇಲ್ಲದೆ ಪರದಾಡ್ತಿದ್ರು. ನಮಗೆ ಸಾಕಷ್ಟು ವರ್ಷಗಳಿಂದ ಮನೆ ಕೊಡಿ ಅಂತ ಹೋರಾಟ ಮಾಡ್ತಿದ್ರು, ಟೆಂಟ್ ನಿರ್ಮಾಣ ಮಾಡಿಕೊಂಡು ಇಲ್ಲಿ ವಾಸ ಮಾಡ್ತಿದ್ರು. ಆ ಎಲ್ಲ 43 ಕುಟುಂಬಗಳಿಗೆ ಇವತ್ತು ಮನೆ ಸಿಕ್ಕಿರುವಂತದ್ದು. ಅಂದ್ರೆ ಇಲ್ಲಿ ಒಟ್ಟು 60 ಮನೆ ಇದೆ. 60ರಲ್ಲಿ 43 ಕುಟುಂಬಗಳಿಗೆ ಮನೆ ಕೊಟ್ಟಿರುವಂತದ್ದು. ಉಳಿದ ಮನೆಗಳನ್ನು ಸ್ವಲ್ಪ ದಿನಗಳಲ್ಲಿ ಕೊಡ್ತೀವಿ ಅಂತ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಮನೆಗಳು, ಹೊಸ ಮನೆಗಳು. ಅಂದ್ರೆ ತೋಟದ ಲೈನ್ ಮನೆಗಳಲ್ಲಿ ಯಾರು ವಾಸ ಮಾಡ್ತಿದ್ರು ಅವರೆಲ್ಲ ಹೊರಗಡೆ ಬಂದು ಮನೆ ಇಲ್ಲ, ನಮಗೆ ಮನೆ ಕೊಡಿ, ನಿವೇಶನ ಕೊಡಿ ಅಂತ ಹೇಳಿ ಹೋರಾಟ ಮಾಡ್ತಿದ್ರು. 2017ರಿಂದ ಟೆಂಟ್ ಹಾಕಿಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಅವರಿಗೆ ಮತ್ತೆ ಮನೆ ಕೊಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಈಗ ಮನೆಗಳ ನಿರ್ಮಾಣವಾಗಿರುವಂತದ್ದು. ನೋಡಿ, ಟ್ಯಾಂಕ್ ಎಲ್ಲ ಮನೆಗಳಿಗೆ ಪ್ರತ್ಯೇಕವಾಗಿ ಟ್ಯಾಂಕ್ ಅಳವಡಿಕೆ ಮಾಡಲಾಗಿದೆ. ಟ್ಯಾಂಕ್ ಅಳವಡಿಕೆ, ಕರೆಂಟ್ ಆಗಿದೆ, ಎಲ್ಲವೂ ಆಗಿದೆ. ಸುಸಜ್ಜಿತವಾದ ಮನೆ. ಅಂದ್ರೆ ಈ ಪ್ರತಿ ಮನೆಗೆ ಸುಮಾರು 4.5 ಲಕ್ಷ ರು ಖರ್ಚಾಗಿದೆ ಅಂತ ಹೇಳುವಂತದ್ದು ನಮಗೆ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಮನೆ ನಂಬರ್ 1. ಈ ಮನೆ ನಂಬರ್ ಅನ್ನು ಇವತ್ತು ಇಲ್ಲಿ ಪೂಜೆ ಮಾಡಿ ಶಾಸಕ ಪೊನ್ನಣ್ಣ ಅವರು ಉದ್ಘಾಟನೆಯನ್ನು ಕೂಡ ಮಾಡಿದ್ದಾರೆ. ಮತ್ತೆ ಎಲ್ಲಾ ಕುಟುಂಬಗಳಿಗೆ ಕೀಯನ್ನು ಹಸ್ತಾಂತರ ಮಾಡಿದ್ದಾರೆ. ಮತ್ತೆ ಮನೆ ಒಳಗೆ ಹೋಗುವ, ಮನೆ ಒಳಗೆ ಯಾವ ರೀತಿ ಇದೆ, ಯಾವ ರೀತಿ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳುವಂತದ್ದು ನಿಮಗೆ ತೋರಿಸ್ತೀವಿ. ಇದೇ ಉದ್ಘಾಟನೆ ಮಾಡಿದಂತ ಮನೆ ನಂಬರ್ 1 ಇದು. ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಮನೆ ಇರುವಂತದ್ದು. ಒಟ್ಟು 3 ರೂಮ್ಗಳಿದೆ. ಒಂದು ಇಲ್ಲಿ ನುಗ್ಗಿದಾಗೆ ಒಂದು ಹಾಲ್ ಸಿಗುತ್ತೆ. ನಂತರ ಒಂದು ಇಲ್ಲಿ ಮಲಗುವ ಕೋಣೆ ಅಂತ ಒಂದು ಇದೆ. ನಂತರ ಪಕ್ಕದಲ್ಲಿ ಒಂದು ಅಡುಗೆ ಮಾಡಲಿಕ್ಕೆ ಕಿಚನ್ ಇದೆ. ಇಲ್ಲಿ ಇದಿಷ್ಟು ಮಾಡಿರುವಂತದ್ದು. ಇದು ಈ ತೋಟದ ಲೈನ್ ಮನೆ ಇದ್ದವರು ನಮಗೆ ಮನೆ ಬೇಕೇ ಬೇಕು ಅಂತೇಳಿ ಹಠ ಮಾಡಿ ಕಳೆದ 9 ವರ್ಷಗಳಿಂದ ಹೋರಾಟ ಮಾಡಿದರೆ ಫಲವಾಗಿ ಅವರಿಗೆ ಇವತ್ತು ಈ ಮನೆ ಸಿಕ್ಕಿರುವಂತದ್ದು. ಎಲ್ಲಾ ಮನೆಗಳು ಒಂದೇ ರೀತಿಯಲ್ಲಿ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಒಟ್ಟು 43 ಮನೆಗಳು. ಅಂದ್ರೆ ಸಾಕಷ್ಟು ಕಡೆಗಳಲ್ಲಿ ಮನೆ ಕೊಡಿ ಅಂತ ಹೋರಾಟ ಆಗ್ತಾ ಇದೆ, ನಿವೇಶನ ಕೊಡಿ ಅಂತ ಹೋರಾಟ ಆಗ್ತಿದೆ. ಆದರೆ ಮೊದಲ ಹಂತದಲ್ಲಿ ಶಾಸಕರು ಆದಷ್ಟು ಬೇಗ ಈ ಮನೆಗಳ ನಿರ್ಮಾಣ ಮಾಡಿ ಕೊಡುವಂತ ಕೆಲಸವನ್ನು ಮಾಡಿ ಮುಗಿಸಿದ್ದಾರೆ. ಇನ್ನು ಇಲ್ಲಿ ಶೌಚಾಲಯ ಕೂಡ ಮನೆ ಒಳಗಡೆ ಇದೆ. ನೋಡಿ, ಇಲ್ಲಿ ಅಂದ್ರೆ ತೋಟದ ಲೈನ್ ಮನೆಯಲ್ಲಿ ವಾಸ ಮಾಡ್ತಿದ್ದವರು ಬಂದು ಈಗ ಅವರಿಗೆ ನಿವೇಶನ ಬೇಕು ಅಂತ ಹೋರಾಟ ಮಾಡ್ತಿದ್ರು. ಈಗ ಎಲ್ಲ ವ್ಯವಸ್ಥಿತವಾಗಿ ಒಂದು ಮನೆಯನ್ನೇ ಕೊಟ್ಟಿದ್ದಾರೆ. 4.5 ಲಕ್ಷದಲ್ಲಿ ಈ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದರಿಂದ ಇನ್ನು ಅವರಿಗೆ ಯಾವುದೇ ಆತಂಕ ಇಲ್ಲ, ಮಳೆ ಗಾಳಿಯಲ್ಲಿ ಆತಂಕ ಇಲ್ಲ. ಯಾಕಂದ್ರೆ ಇದುವರೆಗೆ ಟೆಂಟ್ ನಿರ್ಮಾಣ ಮಾಡಿಕೊಂಡು 9 ವರ್ಷ ಅವರು ವಾಸ ಮಾಡ್ತಿದ್ರು, ಮತ್ತೆ ಹೋರಾಟವನ್ನು ಕೂಡ ಮಾಡ್ತಿದ್ರು. ಅದರ ಫಲವಾಗಿ ಇವತ್ತು ಈ ಮನೆ ಸಿಕ್ಕಿರುವಂತದ್ದು. ಈ ಮೊದಲ ಹಂತದಲ್ಲಿ ಶಾಸಕರು ಈಗ 43 ಮನೆಗಳನ್ನು ವಿತರಣೆ ಮಾಡಿರುವಂತದ್ದು, ಹಂಚಿಕೆ ಮಾಡಿರುವಂತದ್ದು. ಎಲ್ಲರಿಗೂ ಇವತ್ತು ಕೀ ಕೊಟ್ಟಿದ್ದಾರೆ. ಅಂದ್ರೆ ಹಸ್ತಾಂತರ ಆಗಿದೆ ಅವರಿಗೆ. ಇನ್ನು ಮುಂದೆ ಅವರು ಇಲ್ಲೇ ವಾಸ ಮಾಡ್ತಾರೆ, ಯಾವುದೇ ಸಮಸ್ಯೆ ಇಲ್ಲ. ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಕೂಡ ಕಲ್ಪಿಸಲಾಗಿದೆ. ಅದರಿಂದ ಇದು ಉಳಿದಂತ ಯಾರು ಮನೆ ನಿರಾಶ್ರಿತರಿದ್ದಾರೆ, ಮನೆ ಇಲ್ಲ ಅಂತ ಹೇಳಿ ಸುಮಾರು ಹೋರಾಟ ಮಾಡ್ತಿದ್ದಾರೆ, ಅವರಿಗೆ ಕೂಡ ಮನೆ ಸಿಗುವಂತ ಒಂದು ಭರವಸೆ ಇದೆ. ಯಾಕಂದ್ರೆ ಮೊದಲ ಹಂತದಲ್ಲಿ ಈ ಮನೆಯನ್ನು ವಿತರಣೆ ಮಾಡಿರುವಂತದ್ದು. ಇದಿಷ್ಟು ಇಲ್ಲಿ ಕೆದಮುಳ್ಳೂರು ಗ್ರಾಮ, ಅಂದ್ರೆ ವಿರಾಜಪೇಟೆ ತಾಲೂಕಿನ ಕೆದಮುಳ್ಳೂರು ಗ್ರಾಮದಲ್ಲಿ ಮನೆ ಇಲ್ಲದವರಿಗೆ ಮನೆ ಕೊಟ್ಟಂತ ಸುದ್ದಿ ಇದು. ಉಳಿದ ಸುದ್ದಿ ನಾನು ಕೊಡಗು ಜಿಲ್ಲಾ ವರದಿಗಾರ ಅನು ಕಾರ್ಯಪ್ಪ. ನಾವು ಇವತ್ತು ಮನೆ ಇಲ್ಲದವರಿಗೆ ಮನೆ ಕೊಡುವಂತ ಒಂದು ಪ್ರಕ್ರಿಯೆ ನಡೆದಿದೆ. ಆ ಸ್ಥಳದಲ್ಲಿ ನಾವಿರುವಂತದ್ದು ಇದು ವಿರಾಜಪೇಟೆ ತಾಲೂಕಿನ ಕೆದಮುಳ್ಳೂರು ಗ್ರಾಮದಲ್ಲಿ ಸುಮಾರು 43 ಮನೆಗಳನ್ನು ಇವತ್ತು ವಿತರಣೆ ಮಾಡಲಾಗಿದೆ. ಶಾಸಕರಾದ ಎಸ್ ಪೊನ್ನಣ್ಣ ಅವರು ಬಂದು ಮನೆಗಳನ್ನು ಹಂಚಿಕೆ ಮಾಡಿರುವಂತದ್ದು ಅದೇ ಜಾಗದಲ್ಲಿ ನಾವಿದ್ದೀವಿ. ಅಂದ್ರೆ ಸಾಕಷ್ಟು ಜನಗಳು ಮನೆ ಇಲ್ಲದೆ ಪರದಾಡ್ತಿದ್ರು. ನಮಗೆ ಸಾಕಷ್ಟು ವರ್ಷಗಳಿಂದ ಮನೆ ಕೊಡಿ ಅಂತ ಹೋರಾಟ ಮಾಡ್ತಿದ್ರು, ಟೆಂಟ್ ನಿರ್ಮಾಣ ಮಾಡಿಕೊಂಡು ಇಲ್ಲಿ ವಾಸ ಮಾಡ್ತಿದ್ರು. ಆ ಎಲ್ಲ 43 ಕುಟುಂಬಗಳಿಗೆ ಇವತ್ತು ಮನೆ ಸಿಕ್ಕಿರುವಂತದ್ದು. ಅಂದ್ರೆ ಒಟ್ಟು 60 ಮನೆ ಇದೆ. 60ರಲ್ಲಿ 43 ಕುಟುಂಬಗಳಿಗೆ ಮನೆ ಕೊಟ್ಟಿರುವಂತದ್ದು. ಉಳಿದ ಮನೆಗಳನ್ನು ಸ್ವಲ್ಪ ದಿನಗಳಲ್ಲಿ ಕೊಡ್ತೀವಿ ಅಂತ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಮನೆಗಳು, ಹೊಸ ಮನೆಗಳು. ಅಂದ್ರೆ ತೋಟದ ಲೈನ್ ಮನೆಗಳಲ್ಲಿ ಯಾರು ವಾಸ ಮಾಡ್ತಿದ್ರು ಅವರೆಲ್ಲ ಹೊರಗಡೆ ಬಂದು ಮನೆ ಇಲ್ಲ, ನಮಗೆ ಮನೆ ಕೊಡಿ, ನಿವೇಶನ ಕೊಡಿ ಅಂತ ಹೇಳಿ ಹೋರಾಟ ಮಾಡ್ತಿದ್ರು. 2017ರಿಂದ ಟೆಂಟ್ ಹಾಕಿಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಅವರಿಗೆ ಮತ್ತೆ ಮನೆ ಕೊಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಈಗ ಮನೆಗಳ ನಿರ್ಮಾಣವಾಗಿರುವಂತದ್ದು. ನೋಡಿ, ಟ್ಯಾಂಕ್ ಎಲ್ಲ ಮನೆಗಳಿಗೆ ಪ್ರತ್ಯೇಕವಾಗಿ ಟ್ಯಾಂಕ್ ಅಳವಡಿಕೆ ಮಾಡಲಾಗಿದೆ. ಟ್ಯಾಂಕ್ ಅಳವಡಿಕೆ, ಕರೆಂಟ್ ಆಗಿದೆ, ಎಲ್ಲವೂ ಆಗಿದೆ. ಸುಸಜ್ಜಿತವಾದ ಮನೆ. ಅಂದ್ರೆ ಈ ಪ್ರತಿ ಮನೆಗೆ ಸುಮಾರು 4.5 ಲಕ್ಷ ರು ಖರ್ಚಾಗಿದೆ ಅಂತ ಹೇಳುವಂತದ್ದು ನಮಗೆ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಮನೆ ನಂಬರ್ 1. ಈ ಮನೆ ನಂಬರ್ ಅನ್ನು ಇವತ್ತು ಇಲ್ಲಿ ಪೂಜೆ ಮಾಡಿ ಶಾಸಕ ಪೊನ್ನಣ್ಣ ಅವರು ಉದ್ಘಾಟನೆಯನ್ನು ಕೂಡ ಮಾಡಿದ್ದಾರೆ. ಮತ್ತೆ ಎಲ್ಲಾ ಕುಟುಂಬಗಳಿಗೆ ಕೀಯನ್ನು ಹಸ್ತಾಂತರ ಮಾಡಿದ್ದಾರೆ. ಮತ್ತೆ ಮನೆ ಒಳಗೆ ಹೋಗುವ, ಮನೆ ಒಳಗೆ ಯಾವ ರೀತಿ ಇದೆ, ಯಾವ ರೀತಿ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳುವಂತದ್ದು ನಿಮಗೆ ತೋರಿಸ್ತೀವಿ. ಇದೇ ಉದ್ಘಾಟನೆ ಮಾಡಿದಂತ ಮನೆ ನಂಬರ್ 1 ಇದು. ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಮನೆ ಇರುವಂತದ್ದು. ಒಟ್ಟು 3 ರೂಮ್ಗಳಿದೆ. ಒಂದು ಇಲ್ಲಿ ನುಗ್ಗಿದಾಗೆ ಒಂದು ಹಾಲ್ ಸಿಗುತ್ತೆ. ನಂತರ ಒಂದು ಇಲ್ಲಿ ಮಲಗುವ ಕೋಣೆ ಅಂತ ಒಂದು ಇದೆ. ನಂತರ ಪಕ್ಕದಲ್ಲಿ ಒಂದು ಅಡುಗೆ ಮಾಡಲಿಕ್ಕೆ ಕಿಚನ್ ಇದೆ. ಇಲ್ಲಿ ಇದಿಷ್ಟು ಮಾಡಿರುವಂತದ್ದು.
ಇದು ಈ ತೋಟದ ಲೈನ್ ಮನೆ ಇದ್ದವರು ನಮಗೆ ಮನೆ ಬೇಕೇ ಬೇಕು ಅಂತೇಳಿ ಹಠ ಮಾಡಿ ಕಳೆದ 9 ವರ್ಷಗಳಿಂದ ಹೋರಾಟ ಮಾಡಿದ್ರೆ ಫಲವಾಗಿ ಅವರಿಗೆ ಇವತ್ತು ಈ ಮನೆ ಸಿಕ್ಕಿರುವಂತದ್ದು. ಎಲ್ಲಾ ಮನೆಗಳು ಒಂದೇ ರೀತಿಯಲ್ಲಿ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಒಟ್ಟು 43 ಮನೆಗಳು. ಅಂದ್ರೆ ಸಾಕಷ್ಟು ಕಡೆಗಳಲ್ಲಿ ಮನೆ ಕೊಡಿ ಅಂತ ಹೋರಾಟ ಆಗ್ತಾ ಇದೆ, ನಿವೇಶನ ಕೊಡಿ ಅಂತ ಹೋರಾಟ ಆಗ್ತಿದೆ. ಆದರೆ ಮೊದಲ ಹಂತದಲ್ಲಿ ಶಾಸಕರು ಈ ಆದಷ್ಟು ಬೇಗ ಈ ಮನೆಗಳ ನಿರ್ಮಾಣ ಮಾಡಿ ಕೊಡುವಂತ ಕೆಲಸವನ್ನು ಮಾಡಿ ಮುಗಿಸಿದ್ದಾರೆ. ಇನ್ನು ಇಲ್ಲಿ ಶೌಚಾಲಯ ಕೂಡ ಮನೆ ಒಳಗಡೆ ಇದೆ ನೋಡಿ. ಇಲ್ಲಿ ಅಂದ್ರೆ ತೋಟದ ಲೈನ್ ಮನೆಯಲ್ಲಿ ವಾಸ ಮಾಡ್ತಿದ್ದವರು ಬಂದು ಈಗ ಅವರಿಗೆ ನಿವೇಶನ ಬೇಕು ಅಂತ ಹೋರಾಟ ಮಾಡ್ತಿದ್ರು. ಈಗ ಎಲ್ಲ ವ್ಯವಸ್ಥಿತವಾಗಿ ಒಂದು ಮನೆಯನ್ನೇ ಕೊಟ್ಟಿದ್ದಾರೆ. 4.5 ಲಕ್ಷದಲ್ಲಿ ಈ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದರಿಂದ ಇನ್ನು ಅವರಿಗೆ ಯಾವುದೇ ಆತಂಕ ಇಲ್ಲ, ಮಳೆ ಗಾಳಿಯಲ್ಲಿ ಆತಂಕ ಇಲ್ಲ. ಯಾಕಂದ್ರೆ ಇದುವರೆಗೆ ಟೆಂಟ್ ನಿರ್ಮಾಣ ಮಾಡಿಕೊಂಡು 9 ವರ್ಷ ಅವರು ವಾಸ ಮಾಡ್ತಿದ್ರು ಮತ್ತೆ ಹೋರಾಟವನ್ನು ಕೂಡ ಮಾಡ್ತಿದ್ರು. ಅದರ ಫಲವಾಗಿ ಇವತ್ತು ಈ ಮನೆ ಸಿಕ್ಕಿರುವಂತದ್ದು. ಈ ಮೊದಲ ಹಂತದಲ್ಲಿ ಶಾಸಕರು ಈಗ 43 ಮನೆಗಳನ್ನು ವಿತರಣೆ ಮಾಡಿರುವಂತದ್ದು, ಹಂಚಿಕೆ ಮಾಡಿರುವಂತದ್ದು. ಎಲ್ಲರಿಗೂ ಕೀ ಕೂಡ ಇವತ್ತು ಕೀ ಕೊಟ್ಟಿದ್ದಾರೆ, ಅಂದ್ರೆ ಹಸ್ತಾಂತರ ಆಗಿದೆ ಅವರಿಗೆ. ಇನ್ನು ಮುಂದೆ ಅವರು ಇಲ್ಲೇ ವಾಸ ಮಾಡ್ತಾರೆ, ಯಾವುದೇ ಸಮಸ್ಯೆ ಇಲ್ಲ. ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಕೂಡ ಕಲ್ಪಿಸಲಾಗಿದೆ. ಅದರಿಂದ ಇದು ಉಳಿದಂತ ಯಾರು ಮನೆ ನಿರಾಶ್ರಿತರಿದ್ದಾರೆ, ಮನೆ ಇಲ್ಲ ಅಂತ ಹೇಳಿ ಸುಮಾರು ಹೋರಾಟ ಮಾಡ್ತಿದ್ದಾರೆ, ಅವರಿಗೆ ಕೂಡ ಮನೆ ಸಿಗುವಂತ ಒಂದು ಭರವಸೆ ಇದೆ. ಯಾಕಂದ್ರೆ ಮೊದಲ ಹಂತದಲ್ಲಿ ಈ ಮನೆಯನ್ನು ವಿತರಣೆ ಮಾಡಿರುವಂತದ್ದು. ಇದಿಷ್ಟು ಇಲ್ಲಿ ಕೆದಮುಳ್ಳೂರು ಗ್ರಾಮ ಅಂದ್ರೆ ವಿರಾಜಪೇಟೆ ತಾಲೂಕಿನ ಕೆದಮುಳ್ಳೂರು ಗ್ರಾಮದಲ್ಲಿ ಮನೆ ಇಲ್ಲದವರಿಗೆ ಮನೆ ಕೊಟ್ಟಂತ ಸುದ್ದಿ. ಇದು ಒಳ್ಳೆ ಸುದ್ದಿ. ನಾನು ಕೊಡಗು ಜಿಲ್ಲಾ ವರದಿಗಾರ ಅನು ಕಾರ್ಯಪ್ಪ. ನಾವು ಇವತ್ತು ಮನೆ ಇಲ್ಲದವರಿಗೆ ಮನೆ ಕೊಡುವಂತ ಒಂದು ಪ್ರಕ್ರಿಯೆ ನಡೆದಿದೆ. ಆ ಸ್ಥಳದಲ್ಲಿ ನಾವಿರುವಂತದ್ದು. ಇದು ವಿರಾಜಪೇಟೆ ತಾಲೂಕಿನ ಕೆದಮುಳ್ಳೂರು ಗ್ರಾಮದಲ್ಲಿ ಸುಮಾರು 43 ಮನೆಗಳನ್ನು ಇವತ್ತು ವಿತರಣೆ ಮಾಡಲಾಗಿದೆ. ಶಾಸಕರಾದ ಎಸ್ ಪೊನ್ನಣ್ಣ ಅವರು ಬಂದು ಮನೆಗಳನ್ನು ಹಂಚಿಕೆ ಮಾಡಿರುವಂತದ್ದು. ಅದೇ ಜಾಗದಲ್ಲಿ ನಾವಿದ್ದೀವಿ. ಅಂದ್ರೆ ಸಾಕಷ್ಟು ಜನಗಳು ಮನೆ ಇಲ್ಲದೆ ಪರದಾಡ್ತಿದ್ರು. ನಮಗೆ ಸಾಕಷ್ಟು ವರ್ಷಗಳಿಂದ ಮನೆ ಕೊಡಿ ಅಂತ ಹೋರಾಟ ಮಾಡ್ತಿದ್ರು, ಟೆಂಟ್ ನಿರ್ಮಾಣ ಮಾಡಿಕೊಂಡು ಇಲ್ಲಿ ವಾಸ ಮಾಡ್ತಿದ್ರು. ಆ ಎಲ್ಲ 43 ಕುಟುಂಬಗಳಿಗೆ ಇವತ್ತು ಮನೆ ಸಿಕ್ಕಿರುವಂತದ್ದು. ಅಂದ್ರೆ ಇಲ್ಲಿ ಒಟ್ಟು 60 ಮನೆ ಇದೆ. 60ರಲ್ಲಿ 43 ಕುಟುಂಬಗಳಿಗೆ ಮನೆ ಕೊಟ್ಟಿರುವಂತದ್ದು. ಉಳಿದ ಮನೆಗಳನ್ನು ಸ್ವಲ್ಪ ದಿನಗಳಲ್ಲಿ ಕೊಡ್ತೀವಿ ಅಂತ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಮನೆಗಳು, ಹೊಸ ಮನೆಗಳು. ಅಂದ್ರೆ ತೋಟದ ಲೈನ್ ಮನೆಗಳಲ್ಲಿ ಯಾರು ವಾಸ ಮಾಡ್ತಿದ್ರು ಅವರೆಲ್ಲ ಹೊರಗಡೆ ಬಂದು ಮನೆ ಇಲ್ಲ, ನಮಗೆ ಮನೆ ಕೊಡಿ, ನಿವೇಶನ ಕೊಡಿ ಅಂತೇಳಿ ಹೋರಾಟ ಮಾಡ್ತಿದ್ರು. 2017ರಿಂದ ಟೆಂಟ್ ಹಾಕಿಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಅವರಿಗೆ ಮತ್ತೆ ಮನೆ ಕೊಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಈಗ ಮನೆಗಳ ನಿರ್ಮಾಣವಾಗಿರುವಂತದ್ದು. ನೋಡಿ, ಟ್ಯಾಂಕ್ ಎಲ್ಲ ಮನೆಗಳಿಗೆ ಪ್ರತ್ಯೇಕವಾಗಿ ಟ್ಯಾಂಕ್ ಅಳವಡಿಕೆ ಮಾಡಲಾಗಿದೆ. ಟ್ಯಾಂಕ್ ಅಳವಡಿಕೆ, ಕರೆಂಟ್ ಆಗಿದೆ, ಎಲ್ಲವೂ ಆಗಿದೆ. ಸುಸಜ್ಜಿತವಾದ ಮನೆ. ಅಂದ್ರೆ ಈ ಪ್ರತಿ ಮನೆಗೆ ಸುಮಾರು 4.5 ಲಕ್ಷ ರು ಖರ್ಚಾಗಿದೆ ಅಂತ ಹೇಳುವಂತದ್ದು ನಮಗೆ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಮನೆ ನಂಬರ್ 1. ಈ ಮನೆ ನಂಬರ್ ಅನ್ನು ಇವತ್ತು ಇಲ್ಲಿ ಪೂಜೆ ಮಾಡಿ ಶಾಸಕ ಪೊನ್ನಣ್ಣ ಅವರು ಉದ್ಘಾಟನೆಯನ್ನು ಕೂಡ ಮಾಡಿದ್ದಾರೆ. ಮತ್ತೆ ಎಲ್ಲಾ ಕುಟುಂಬಗಳಿಗೆ ಕೀಯನ್ನು ಹಸ್ತಾಂತರ ಮಾಡಿದ್ದಾರೆ. ಮತ್ತೆ ಮನೆ ಒಳಗೆ ಹೋಗುವ, ಮನೆ ಒಳಗೆ ಯಾವ ರೀತಿ ಇದೆ, ಯಾವ ರೀತಿ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳುವಂತದ್ದು ನಿಮಗೆ ತೋರಿಸ್ತೀವಿ. ಇದೇ ಉದ್ಘಾಟನೆ ಮಾಡಿದಂತ ಮನೆ ನಂಬರ್ 1 ಇದು. ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಮನೆ ಇರುವಂತದ್ದು. ಒಟ್ಟು 3 ರೂಮ್ಗಳಿದೆ. ಒಂದು ಇಲ್ಲಿ ನುಗ್ಗಿದಾಗೆ ಒಂದು ಹಾಲ್ ಸಿಗುತ್ತೆ. ನಂತರ ಒಂದು ಇಲ್ಲಿ ಮಲಗುವ ಕೋಣೆ ಅಂತ ಒಂದು ಇದೆ. ನಂತರ ಪಕ್ಕದಲ್ಲಿ ಒಂದು ಅಡುಗೆ ಮಾಡಲಿಕ್ಕೆ ಕಿಚನ್ ಇದೆ. ಇಲ್ಲಿ ಇದಿಷ್ಟು ಮಾಡಿರುವಂತದ್ದು. ಇದು ಈ ತೋಟದ ಲೈನ್ ಮನೆ ಇದ್ದವರು ನಮಗೆ ಮನೆ ಬೇಕೇ ಬೇಕು ಅಂತೇಳಿ ಹಠ ಮಾಡಿ ಕಳೆದ 9 ವರ್ಷಗಳಿಂದ ಹೋರಾಟ ಮಾಡಿದ್ರೆ ಫಲವಾಗಿ ಅವರಿಗೆ ಇವತ್ತು ಈ ಮನೆ ಸಿಕ್ಕಿರುವಂತದ್ದು. ಎಲ್ಲಾ ಮನೆಗಳು ಒಂದೇ ರೀತಿಯಲ್ಲಿ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಒಟ್ಟು 43 ಮನೆಗಳು. ಅಂದ್ರೆ ಸಾಕಷ್ಟು ಕಡೆಗಳಲ್ಲಿ ಮನೆ ಕೊಡಿ ಅಂತ ಹೋರಾಟ ಆಗ್ತಾ ಇದೆ, ನಿವೇಶನ ಕೊಡಿ ಅಂತ ಹೋರಾಟ ಆಗ್ತಿದೆ. ಆದರೆ ಮೊದಲ ಹಂತದಲ್ಲಿ ಶಾಸಕರು ಈ ಆದಷ್ಟು ಬೇಗ ಈ ಮನೆಗಳ ನಿರ್ಮಾಣ ಮಾಡಿ ಕೊಡುವಂತ ಕೆಲಸವನ್ನು ಮಾಡಿ ಮುಗಿಸಿದ್ದಾರೆ. ಇನ್ನು ಇಲ್ಲಿ ಶೌಚಾಲಯ ಕೂಡ ಮನೆ ಒಳಗಡೆ ಇದೆ ನೋಡಿ. ಇಲ್ಲಿ ಅಂದ್ರೆ ತೋಟದ ಲೈನ್ ಮನೆಯಲ್ಲಿ ವಾಸ ಮಾಡ್ತಿದ್ದವರು ಬಂದು ಈಗ ಅವರಿಗೆ ನಿವೇಶನ ಬೇಕು ಅಂತ ಹೋರಾಟ ಮಾಡ್ತಿದ್ರು. ಈಗ ಎಲ್ಲ ವ್ಯವಸ್ಥಿತವಾಗಿ ಒಂದು ಮನೆಯನ್ನೇ ಕೊಟ್ಟಿದ್ದಾರೆ. 4.5 ಲಕ್ಷದಲ್ಲಿ ಈ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದರಿಂದ ಇನ್ನು ಅವರಿಗೆ ಯಾವುದೇ ಆತಂಕ ಇಲ್ಲ, ಮಳೆ ಗಾಳಿಯಲ್ಲಿ ಆತಂಕ ಇಲ್ಲ. ಯಾಕಂದ್ರೆ ಇದುವರೆಗೆ ಟೆಂಟ್ ನಿರ್ಮಾಣ ಮಾಡಿಕೊಂಡು 9 ವರ್ಷ ಅವರು ವಾಸ ಮಾಡ್ತಿದ್ರು ಮತ್ತೆ ಹೋರಾಟವನ್ನು ಕೂಡ ಮಾಡ್ತಿದ್ರು. ಅದರ ಫಲವಾಗಿ ಇವತ್ತು ಈ ಮನೆ ಸಿಕ್ಕಿರುವಂತದ್ದು. ಈ ಮೊದಲ ಹಂತದಲ್ಲಿ ಶಾಸಕರು ಈಗ 43 ಮನೆಗಳನ್ನು ವಿತರಣೆ ಮಾಡಿರುವಂತದ್ದು, ಹಂಚಿಕೆ ಮಾಡಿರುವಂತದ್ದು. ಎಲ್ಲರಿಗೂ ಕೀ ಕೂಡ ಇವತ್ತು ಕೀ ಕೊಟ್ಟಿದ್ದಾರೆ, ಅಂದ್ರೆ ಹಸ್ತಾಂತರ ಆಗಿದೆ ಅವರಿಗೆ. ಇನ್ನು ಮುಂದೆ ಅವರು ಇಲ್ಲೇ ವಾಸ ಮಾಡ್ತಾರೆ, ಯಾವುದೇ ಸಮಸ್ಯೆ ಇಲ್ಲ. ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಕೂಡ ಕಲ್ಪಿಸಲಾಗಿದೆ. ಅದರಿಂದ ಇದು ಉಳಿದಂತ ಯಾರು ಮನೆ ನಿರಾಶ್ರಿತರಿದ್ದಾರೆ, ಮನೆ ಇಲ್ಲ ಅಂತ ಹೇಳಿ ಸುಮಾರು ಹೋರಾಟ ಮಾಡ್ತಿದ್ದಾರೆ, ಅವರಿಗೆ ಕೂಡ ಮನೆ ಸಿಗುವಂತ ಒಂದು ಭರವಸೆ ಇದೆ. ಯಾಕಂದ್ರೆ ಮೊದಲ ಹಂತದಲ್ಲಿ ಈ ಮನೆಯನ್ನು ವಿತರಣೆ ಮಾಡಿರುವಂತದ್ದು. ಇದಿಷ್ಟು ಇಲ್ಲಿ ಕೆದಮುಳ್ಳೂರು ಗ್ರಾಮ ಅಂದ್ರೆ ವಿರಾಜಪೇಟೆ ತಾಲೂಕಿನ ಕೆದಮುಳ್ಳೂರು ಗ್ರಾಮದಲ್ಲಿ ಮನೆ ಇಲ್ಲದವರಿಗೆ ಮನೆ ಕೊಟ್ಟಂತ ಸುದ್ದಿ. ಇದು ಒಳ್ಳೆ ಸುದ್ದಿ.